ನೋಡಿ, ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಫೈಟ್ ಅಂತೂ ಇದ್ದೇ ಇದೆ. ಇದರ ಬೆನ್ನಲ್ಲೇ ಪುನರ್ರಚನೆಯ ಸೌಂಡ್ ಕೂಡ ಜೋರಾಗ್ತಾ ಇರೋದ್ರಿಂದಾಗಿ ಹಲವು ಜನ ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಭಿ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಸಂಪುಟಕ್ಕೆ ಪುನಃ ಸೇರ್ಪಡೆಗೊಳ್ಳೋದಕ್ಕೆ KN ರಾಜಣ್ಣ ಅವರು ತಂತ್ರಗಾರಿಕೆ ಮಾಡ್ತಿದ್ದಾರೆ. ಸಚಿವ ಸ್ಥಾನವನ್ನು ಮರಳಿ ಪಡೆಯೋದಕ್ಕೆ KNR ತೀವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. KNR ಅಂತಂದರೆ KN ರಾಜಣ್ಣ ಅವರು ಅಂತ. ವೋಟ್ ಚೋರಿ ವಿರುದ್ಧ ಮಾತನಾಡಿ ಕಿಕ್ಔಟ್ ಆಗಿದ್ರು ರಾಜಣ್ಣ. ಆದರೆ ಅದನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ನಾನು ಹಂಗೆ ಹೇಳಿಲ್ಲ ಅಂತ ರಾಜಣ್ಣ ಅವರು ಫ್ರಮ್ ಡೇ ಒನ್ ಹೇಳ್ಕೊಂಬರ್ತಾ ಇದ್ರು ಕೂಡ ಅದು ಹೈಕಮಾಂಡ್ ನಾಯಕರ ಕಿವಿಗೆ ಬಿದ್ದಿಲ್ಲ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದ ಅಂತ ಬಹಳ ಕಸರತ್ತು ಮಾಡ್ತಾ ಇದ್ದಾರೆ. ವಾರಕ್ಕೊಮ್ಮೆ ರಾಹುಲ್ಗೆ ಪತ್ರ ಬರೀತಾ ಇದ್ದಾರಂತೆ KN ರಾಜಣ್ಣ ಅವರು. ಕೇವಲ ಪತ್ರ ಮಾತ್ರ ಅಲ್ಲ, ಇಮೇಲ್ ಮೂಲಕವೂ ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರಂತೆ. ಸ್ಪಷ್ಟನೆ ಕೊಡೋದಕ್ಕಂತೂ ಬಹಳ ಸರ್ಕಸ್ ಮಾಡ್ತಿದ್ದಾರೆ. ತಮ್ಮ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಸಮಜಾಯಿಷಿಯನ್ನು ಕೊಡ್ತಿದ್ದಾರೆ. ತಮ್ಮ ವಿರುದ್ಧದ ಷಡ್ಯಂತ್ರದ ಬಗ್ಗೆಯೂ ರಾಹುಲ್ ಗಮನಕ್ಕೆ ತರುವಂಥ ಪ್ರಯತ್ನಗಳನ್ನು KN ರಾಜಣ್ಣ ಅವರು ಮಾಡ್ತಿದ್ದಾರೆ. ಸಚಿವ ಸ್ಥಾನವನ್ನು ಪಡೆದು ವಿರೋಧಿಗಳಿಗೆ ಟಕ್ಕರ್ ಕೊಡಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಬಟ್ ಏನು ಮಾಡಿದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾತ್ರ ಸಿಗ್ತಾ ಇಲ್ಲ ಅನ್ನೋದು ಅವರ ಬೇಸರ.